ತುಪ್ಪನ ಅಡುಗೆ ಮನೇಲಿ ಮಾಡಿದ್ರು ಕೂಡ ಅದ್ರ ಘಮ ಮನೆ ತುಂಬ ಹಡ್ಕೊಂಡ್ಬಿಟ್ಟಿತ್ತು. ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ, ವೆಲ್ಕಮ್ ಟು ಮೈ ಮಿನಿ ವ್ಲಾಗ್. ಇವತ್ತಿನ ವ್ಲಾಗಲ್ಲಿ ನಮ್ಮ ಮನೆಯಲ್ಲಿ ಯಾವ ಥರ ನಾನು ತುಪ್ಪ ಕಾಯಿಸ್ತೀನಿ ಅಂತ ತಿಳಿಸ್ಕೊಡ್ತೀನಿ ಬನ್ನಿ. ನಾನಿವತ್ತು ಎಮ್ಮೆ ಬೆಣ್ಣೆ ತೊಗೊಂಡಿದ್ದೀನಿ, ಅದ್ರ ಕಲರಲ್ಲೇ ಗೊತ್ತಾಗುತ್ತೆ ಅಲ್ವಾ. ಇನ್ನೊಂದು ಕಡೆ ಒಂದು ಸ್ಪೂನ್ ಮೆಂತ್ಯ, ಸಕ್ಕರೆ, ಸ್ವಲ್ಪ ಉಪ್ಪು, ವಿಳೆದೆಲೆ, ಹಾಗೆ ಕರಿಬೇವು, ಜೊತೆಗೆ ಒಂದು 1/4 ಟೀ ಸ್ಪೂನಷ್ಟು ಅರಿಶಿನ ಪುಡಿ, ಒಂದು 5 ರಿಂದ 6 ಎಸಳು ಬೆಳ್ಳುಳ್ಳಿ ಕೂಡ ಜಜ್ಕೊಂಡು ತೊಗೊಂಡಿದ್ದೀನಿ. ಫಸ್ಟ್ ನಾನಿಲ್ಲಿ ಮೆಂತ್ಯನ ಸ್ವಲ್ಪ ಹುರ್ಕೊಂಡು ಹಂಗೇನೆ ಸ್ವಲ್ಪ ತರ್ತರಿ ಇರೋಂಗೆನೆ ಅದನ್ನ ನಾನು ರುಬ್ಕೊಂಡು ತಗೊಂಡಿದ್ದೀನಿ. ಇನ್ನು ಅದಾದ್ಮೇಲೆ ಸ್ವಲ್ಪ ಪಾತ್ರೆನ ಬೆಚ್ಚಗಾಕಿಟ್ಟು ಹಂಗೇನೆ ಬೆಣ್ಣೆ ಹಾಕಿ ನೀಟಾಗಿ ಲೋ ಫ್ಲೇಮಲ್ಲಿ ಬೆಣ್ಣೆನ ಕರಗಿಸ್ಕೊಂಡು ಅದಾದ್ಮೇಲೆ ನಾನು ಮೊದಲೇ ತೋರಿಸಿದ್ನಲ್ಲ ಐಟಮ್ಸ್ಗಳು ಅದನ್ನೆಲ್ಲ ಒಂದೊಂದಾಗೆ ಹಾಕೋತಾ ಇದ್ದೀನಿ. ಹಾಗೇನೆ ನಾನಿಲ್ಲಿ ಗ್ಯಾಸ್ ಫ್ಲೇಮ್ನ ಸಿಮ್ಮಲ್ಲಿ ಇಟ್ಕೊಂಡಿದ್ದೀನಿ. ಸ್ವಲ್ಪ ಹೊತ್ತು ಸಿಮ್ನಲ್ಲೇ ಅದನ್ನ ಕುದಿಸ್ಕೋಬೇಕು. ಹಾಗೆ ಇನ್ ಕೆಲವರೆಲ್ಲ ತುಪ್ಪ ಕಾಯಿಸ್ಬೇಕಾದ್ರೆ ಒಂದು ಏಲಕ್ಕಿ ಹಾಗೆ ನುಗ್ಗೆ ಸೊಪ್ಪು ಕೂಡ ಆ್ಯಡ್ ಮಾಡ್ತಾರೆ, ಬಟ್ ನಾನಿಲ್ಲಿ ಆ ಥರ ಮಾಡ್ತಾ ಇಲ್ಲ. ಆಲ್ಮೋಸ್ಟ್ ನಮ್ಮ ಅಜ್ಜಿ ನಮ್ಮ ದೊಡ್ಡಮ್ಮ ಎಲ್ಲ ಇದೇ ರೀತಿ ತುಪ್ಪ ಮಾಡ್ತಾ ಇದ್ದಿದ್ದು, ಸೊ ಹಾಗಾಗಿ ನಾನು ಕೂಡ ಅದೇ ಮೆಥಡ್ನ ಫಾಲೋ ಮಾಡ್ತಾ ಇದ್ದೀನಿ. ಇನ್ನು ಯಾವಾಗ ತುಪ್ಪ ಕಾಯಿಸ್ಬೇಕಾದ್ರೆ ಈ ತರ ಬಬಲ್ಸ್ ಬರಕ್ ಸ್ಟಾರ್ಟ್ ಆಗುತ್ತೋ ಅವಾಗ ನಮ್ಮ ತುಪ್ಪ ಪರ್ಫೆಕ್ಟ್ ಆಗಿ ರೆಡಿ ಆಗಿದೆ ಅಂತಾನೆ ಅರ್ಥ. ನೋಡೋದಕ್ಕೆ ಇಷ್ಟು ಚೆನ್ನಾಗಿದೆ ಅಂದಮೇಲೆ ಟೇಸ್ಟ್ ಇನ್ ಯಾವ ತರ ಇರ್ಬೋದಲ್ವಾ. ಅದ್ರ ಘಮ ಮಾತ್ರ ಫುಲ್ ಮನೆ ತುಂಬಾ ಹಡ್ಕೊಂಡ್ಬಿಟ್ಟಿತ್ತು. ನಾನಂತೂ ಯಾವಾಗ ಟೇಸ್ಟ್ ಮಾಡ್ತೀನಿ ಅಂತ ಕಾಯ್ತಾ ಇದ್ದೆ. ಇನ್ನು ನಾನು ಕಾಸ್ಕೊಂಡ ತಕ್ಷಣ ಒಂದ್ ಸ್ವಲ್ಪ ಹೊತ್ತು ಬಿಟ್ಟು ಅದಾದ್ಮೇಲೆ ಫಿಲ್ಟರ್ ಮಾಡ್ಕೊಂಡು ಎತ್ತಿಟ್ಕೊಂಡಿದ್ದೀನಿ. ಹಾಗೆ ಅದ್ರ ಗಷ್ಟ ಏನು ಎಸಿಯಕ್ ಹೋಗಲ್ಲ, ಅದನ್ನ ರೈಸ್ ಜೊತೆ ತಿನ್ಬೋದು, ಸಕ್ಕತ್ತಾಗಿರುತ್ತೆ. ನೀವು ಕೂಡ ಇದೇ ಮೆಥಡ್ನ ಫಾಲೋ ಮಾಡಿದ್ರೆ ಎಸ್ ಅಂತ ಕಮೆಂಟ್ ಮಾಡಿ ತಿಳಿಸಿ. ಈ ವ್ಲಾಗ್ ಇಷ್ಟ ಆದ್ರೆ ಲೈಕ್ ಮಾಡಿ, ನನ್ನ ಪೇಜ್ನ ಫಾಲೋ ಮಾಡ್ಕೊಳ್ಳೋದು ಮರಿಬೇಡಿ.